ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಕ್ಕೆ ಮರಿಬೇಡಿ. ಹಾಗೇನೇ ಆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆವಾಗಲೇ ನಾವು ಹಾಕುವ ಎಲ್ಲ ಸ್ಟೋರಿಗಳನ್ನ ನೀವು ಯಾವಾಗಲೂ ನೋಡಬಹುದು. ನಾನು ಮುಂಬೈ ಸಿಟಿಗೆ ನನ್ನ ಓದನ್ನ ಪೂರ್ತಿ ಮಾಡಕ್ ಹೋಗಿದ್ದೆ. ಅಲ್ಲಿ ಪೇಯಿಂಗ್ ಗೆಸ್ಟ್ ಅಲ್ಲಿ ನನ್ ಜೊತೆ ಶೋಭಾ ಅಂತ ಒಂದು ಹುಡುಗಿ ಇದ್ಲು. ಕೆಲವು ದಿನ ನಮ್ಮಿಬ್ರಿಗೂ ಆಗ್ತಾನೆ ಇರ್ಲಿಲ್ಲ. ಮತ್ತೆ ನಿಧಾನವಾಗಿ ನಮ್ಮಿಬ್ರು ಗೆಳೆತನ ಆಯ್ತು. ನಮ್ಮಿಬ್ರ ಗೆಳೆತನ ಎಷ್ಟು ಗಟ್ಟಿ ಆಯ್ತು ಅಂದ್ರೆ ನಾವಿಬ್ರು ಒಬ್ರನ್ನೊಬ್ರು ಬಿಟ್ಟಿರಕ್ಕೆ ಆಗ್ತಿರ್ಲಿಲ್ಲ, ಯೋಚ್ಸಕ್ಕೂ ಆಗ್ತಿರ್ಲಿಲ್ಲ. ನಮ್ ಸೆಕೆಂಡ್ ಇಯರ್ ಎಕ್ಸಾಮ್ ಆದ್ಮೇಲೆ ನಮ್ಗೆ 1 ತಿಂಗಳು ಹಾಲಿಡೇ ಕೊಟ್ಬಿಟ್ಟಿದ್ರು. ಆ ರಜೆಗಳಲ್ಲಿ ಅಮ್ಮ ಅಪ್ಪ ನನ್ನ ಊರಿಗೆ ಬರಕ್ ಹೇಳಿದ್ರು. ನಾನಿದನ್ನ ಶೋಭಾಗ್ ಹೇಳ್ದೆ, ನಾನು ಕೆಲವು ದಿನ ಹಳ್ಳಿಗೆ ಹೋಗ್ಬೇಕು ಅಂತ. ಇದನ್ ಕೇಳಿ ಶೋಭಾ ಹೇಳಿದ್ಲು, ನೀನಿಲ್ದೆ ನಾನ್ ಹೇಗಿರೋದು ಅಂತ. ನೀನು ನನ್ ಜೊತೆ ಬಾ, ತುಂಬಾ ಎಂಜಾಯ್ ಮಾಡೋಣ. ನಾವಿಬ್ರು ಮಾತಾಡ್ತಾ ಇದ್ವಿ. ಅಷ್ಟ್ರಲ್ಲಿ ಶೋಭಾ ಫೋನ್ ರಿಂಗ್ ಆಯ್ತು. ಶೋಭಾ ಫೋನಲ್ಲಿ ಮಾತಾಡಿ ಹೇಳ್ತಾಳೆ ಅವ್ರಪ್ಪ ಅಮ್ಮ ಕೂಡ ಅವಳನ್ನ ಮನೆಗ್ ಕರೆದ್ರು ಅಂತ. ಅದಾದ್ಮೇಲೆ ಅವತ್ ಸಂಜೆ ನಾವಿಬ್ರು ಶಾಪಿಂಗ್ ಮಾಡಕ್ಕೆ ಅಂತ ಹೋದ್ವಿ. ನಾವಿಬ್ರು ನಮ್ ಸಾಮಾನ್ ತಗೊಳೋದ್ರಲ್ಲಿ ವ್ಯಸ್ತವಾಗಿದ್ವಿ. ಆಗ ನಾನು ಶೋಭಾ ಒಂದ್ ಹುಡುಗನ ಹತ್ರ ಮಾತಾಡೋದನ್ನ ನೋಡ್ದೆ. ಸ್ವಲ್ಪ ಹೊತ್ತಲ್ಲಿ ಶೋಭಾ ನನ್ನ ಹತ್ರ ಬಂದ್ಲು. ಆಗ ನಾನು ಅವಳತ್ರ ಹುಡುಗನ್ ಬಗ್ಗೆ ಕೇಳ್ದೆ. ಆಗ ಅವಳು ನಗ್ತಾ ಹೇಳಿದ್ಲು, ಅವನ ಹೆಸರು ರಿತೇಶ್ ಅಂತ. ಅವರಿಬ್ರು ಒಬ್ರಿಗೊಬ್ರು ತುಂಬಾ ಪ್ರೀತಿ ಮಾಡ್ತಾರಂತೆ. ಅದನ್ನ ಕೇಳಿ ನಾನ್ ಶೋಭಾಗ್ ಹೇಳ್ದೆ, ಮತ್ತೆ ನೀನ್ ಇದನ್ನ ಮುಂಚೆನೆ ನಂಗೆ ಯಾಕೆ ಹೇಳಿಲ್ಲ? ನಾನ್ ಅನ್ಕೊಂಡಿದ್ದೆ ನಿನ್ನ ಮೊದ್ಲು ರಿತೇಶ್ ಜೊತೆ ಆರಾಮಾಗಿ ಭೇಟಿ ಮಾಡ್ಸೋಣ ಅಂತ, ಅದಾದ್ಮೇಲೆ ಎಲ್ಲ ವಿಷಯ ಹೇಳೋಣ ಅಂತ. ಆದ್ರೆ ನಿನಗೆ ಎಲ್ಲ ವಿಷಯ ಈಗ್ಲೇ ತಿಳಿತು. ನೀನೊಂದ್ಸತಿ ಊರಿಂದ ಬಂದ್ಬಿಡು, ಆಮೇಲೆ ನಾನ್ ನಿನ್ನ ಭೇಟಿ ಮಾಡಿಸ್ತೀನಿ. ಅದಾದ್ಮೇಲೆ ನಾನ್ ನನ್ನ ಊರ್ಗ್ ಹೋದೆ. ನನ್ನ ಊರ್ಗ್ ಹೋದ್ಮೇಲೆ ನನ್ ಮದ್ವೆ ಬಗ್ಗೆ ನಾನಲ್ಲಿ ಕೇಳ್ದೆ. ಮಮ್ಮಿ ನನ್ನ ಹತ್ರ ಬಂದ್ರು. ಮತ್ತೆ ಅವರು ಒಬ್ಬ ಮನೋಜ್ ಅನ್ನೋ ಒಂದ್ ಹುಡುಗನ್ ಫೋಟೋ ನನಗ್ ತೋರ್ಸಿದ್ರು. ಇವನ್ ಜೊತೆ ನಿಮ್ಮಪ್ಪ ನಿನ್ಗೆ ಮದ್ವೆ ಫಿಕ್ಸ್ ಮಾಡಿದ್ದಾರೆ. ನಾನ್ ಇದನ್ನ ಕೇಳಿ ಬೇಡ ಅಂದೆ. ಆದ್ರೆ ನನ್ ಮಾತ್ ಕೇಳಿ ನಮ್ಮಮ್ಮ ಅಂದ್ರು, ನಿನಗಂತೂ ನಿಮ್ಮಪ್ಪನ್ ಬಗ್ಗೆ ಎಲ್ಲ ಗೊತ್ತಲ್ಲ, ಅವ್ರು ಹೇಗೆ ಅಂತ. ಹೌದು, ನೀನ್ ಯಾವತ್ತಾದ್ರೂ ಒಂದಿನ ಮದ್ವೆ ಆಗ್ಲೇಬೇಕಲ್ಲ. ಇವನ್ ಯಾಕಾಗ್ಬಾರ್ದು? ಚೆನ್ನಾಗ್ ಓದಿದಾನಲ್ವಾ ಅವನು, ಮತ್ತೆ ಮುಂಬೈಯಲ್ಲಿದ್ದಾನೆ. ನನಗೇನು ಅರ್ಥನೇ ಆಗ್ತಿರ್ಲಿಲ್ಲ, ಏನ್ ಮಾಡೋದು ಅಂತ. ಆದ್ರೆ ತಂದೆ ಹೇಳಿದ್ನ ವಿರೋಧಿಸೋ ಧೈರ್ಯ ಆ ಮನೆಯಲ್ಲಿ ಯಾರಿಗೂ ಇರ್ಲಿಲ್ಲ. ಕಡೆಗೆ ನಾನು ಮನೋಜ್ನೇ ಮದ್ವೆ ಆಗ್ಬೇಕಾಯ್ತು. ಮತ್ತೆ ನಾನು ಕೆಲವು ದಿನ ಹಳ್ಳಿಯಲ್ಲೇ ಇರೋದು ಅನಿವಾರ್ಯ ಆಯ್ತು. ನನ್ನ ಮುಂದಿನ ವಿದ್ಯಾಭ್ಯಾಸ ಕೂಡ ನಿಂತೋಯ್ತು. ನಾನು ಹಳ್ಳಿಯಿಂದ ಬಹಳ ಬಾರಿ ಶೋಭಾಗೆ ಕಾಲ್ ಮಾಡ್ದೆ. ಆದ್ರೆ ಅವಳ ಫೋನ್ ಯಾವಾಗ್ಲೂ ಸ್ವಿಚ್ ಆಫೇ ಬರ್ತಿತ್ತು. ನನಗೆ ಶೋಭಾ ನೆನಪು ತುಂಬಾ ಕಾಡ್ತಿತ್ತು. ನಾನು ಅವಳಿಗೆ ಎಲ್ಲ ಹೇಳ್ಬೇಕು ಅಂತಿದ್ದೆ, ಆದ್ರೆ ಅವಳ ನಂಬರೇ ಹೋಗ್ತಿರ್ಲಿಲ್ಲ. ಹೀಗೆ ಕೆಲವು ತಿಂಗಳು ಕಳೆದ್ವು. ಮತ್ತೆ ಒಂದಿನ ನಾನ್ ಮನೋಜ್ ಜೊತೆ ಮುಂಬೈಗೆ ಬಂದೆ. ಆ ಮನೆಯಲ್ಲಿ ನಂದು ಮತ್ತೆ ಮನೋಜ್ದು ಮೊದಲನೇ ದಿನ. ನಾವು ರೂಮಲ್ಲಿ ಇಬ್ರೇ ಇದ್ವಿ. ಅವರು ನನ್ನ ಹತ್ರ ಬರಕ್ ಶುರು ಮಾಡಿದ್ರು. ನಾನು ನಾಚ್ಕೊಳ್ತಿದ್ದೆ. ಅಷ್ಟ್ರಲ್ಲಿ ಯಾರೋ ಅಳುವಂತ ಶಬ್ದ ಕೇಳುತ್ತೆ. ನಾನು ಭಯದಿಂದ ಬೆಡ್ ಮೇಲೆ ಹಾಗೆ ಕೂತ್ಬಿಟ್ಟೆ. ಮತ್ತೆ ನಾನು ಮನೋಜ್ ಕೇಳ್ದೆ, ನಿನಗೆ ಯಾರಾದ್ರೂ ಅಳೋದು ಕೇಳಿಸ್ತಾ ಇದ್ಯಾ ಅಂತ. ಮನೋಜ್ ಅದಕ್ಕೆ ಉತ್ತರ ಕೊಡ್ಲಿಲ್ಲ. ಮತ್ತವನು ನಗ್ತಾ ಇದ್ದ. ನಾನು ಆಶ್ಚರ್ಯ ಪಟ್ಕೊಂಡ್ಬಿಟ್ಟೆ. ಮಾರನೇ ಬೆಳಿಗ್ಗೆ ಮನೋಜ್ ಆಫೀಸ್ಗೆ ಹೋದ. ಮತ್ತೆ ನಾನು ಮನೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ನಾನು ಬೆಡ್ ಕೆಳಗಡೆ ಎಲ್ಲ ಗುಡಿಸ್ತಾ ಇದ್ದಾಗ ನನ್ ಕಣ್ಣು ಅಲ್ಲಿ ಬಿದ್ದಿರೋಂತ ಒಂದು ಜುಮ್ಕಿ ಮೇಲೆ ಬೀಳತ್ತೆ. ನಾನ್ ಆ ಜುಮ್ಕಿ ತಗೊಂಡೆ. ಆ ಜುಮ್ಕಿ ನಾನ್ ಯಾವತ್ತೂ ನೋಡಿರೋ ಹಾಗೆ ಅನ್ನಿಸ್ತಾ ಇತ್ತು. ಯಾಕೆಂದ್ರೆ ನಾನು ಮನೆ ಕೆಲ್ಸದಲ್ಲಿ ಬ್ಯುಸಿ ಇದ್ದೆ. ಅದಕ್ಕೆ ನಾನು ಜುಮ್ಕಿನ ಟೇಬಲ್ ಮೇಲೆ ಇಟ್ಬಿಟ್ಟು ನಾನು ಕೆಲ್ಸದಲ್ಲಿ ಬ್ಯುಸಿ ಇದ್ದೆ. ನಾನು ಅಡ್ಗೆ ಮನೇಲಿ ಕೆಲ್ಸ ಮಾಡ್ತಿದ್ದಾಗ ಇದ್ದಕ್ಕಿದ್ದ ಹಾಗೆ ನನ್ಗೆ ಏನೋ ಒಂಥರ ಅನ್ನಿಸ್ತು. ಯಾವ್ದೋ ನೆರಳು ನನ್ ಹಿಂದೆ ಇದೆ ಅಂತ. ನಾನು ಭಯ ಪಟ್ಕೊಂಡ್ ನೋಡ್ದೆ, ಅಲ್ಲಿ ಯಾರೂ ಇರ್ಲಿಲ್ಲ. ಸ್ವಲ್ಪ ಹೊತ್ತಲ್ಲಿ ನಾನ್ ಸ್ನಾನ ಮಾಡಿ ಬಂದೆ. ಮತ್ತೆ ನಾನು ಕಬರ್ಡ್ ನ ತೆರೆದ್ ಕೂಡ್ಲೆ ನಾನ್ ಅದ್ರೊಳಗಡೆ ಒಂದು ನೆರಳು ನೋಡ್ದೆ. ಸಂಜೆ ಮನೋಜ್ ಮನೆಗ್ ಬಂದಾಗ ನಾನು ಎಲ್ಲ ವಿಷಯ ಅವ್ರಿಗೆ ಹೇಳ್ದೆ. ಅವ್ರು ನನ್ ಮೇಲೆ ನಗಕ್ ಶುರು ಮಾಡಿಲ್ಲ. ಮತ್ತೆ ಮಾತ್ ಬದಲಿಸ್ತಾ ನಾನು ಮನೋಜ್ಗೆ ನನ್ನ ಸ್ನೇಹಿತೆ ಶೋಭಾ ಫೋಟೋ ತೋರಿಸ್ದೆ. ಮತ್ತೆ ಅವಳ ಬಗ್ಗೆ ಮಾತಾಡಕ್ ಶುರು ಮಾಡ್ದೆ. ಅಷ್ಟ್ರಲ್ಲಿ ಮನೋಜ್ಗೆ ನಿದ್ದೆ ಬರಕ್ ಶುರುವಾಯ್ತು. ಅವನು ಮಲ್ಗಕ್ ಹೋದ. ಆದ್ರೆ ನನಗ್ ನಿದ್ದೆ ಬರ್ತಿರ್ಲಿಲ್ಲ. ನಾನ್ ನನ್ ಕಣ್ ಮುಚ್ಕೊಂಡಿದ್ದೆ. ನನಗನ್ಸ್ತು ನನ್ ಮೇಲೆ ಯಾರೋ ಇದಾರೆ ಅಂತ. ಇದಕ್ಕಿದ್ದಾಗೆ ನಾನ್ ಕಣ್ಬಿಟ್ಟೆ. ನಾನ್ ಆ ಕಡೆ ನೋಡ್ದೆ, ಈ ಕಡೆ ನೋಡ್ದೆ, ಆದ್ರೆ ಯಾರೂ ಇರ್ಲಿಲ್ಲ. ಮಾರನೇ ದಿನ ಮನೋಜ್ ಆಫೀಸ್ಗೆ ಹೋದ. ಮತ್ತೆ ನಾನು ಒಬ್ಳೆ ಕೂತ್ಕೊಂಡ್ಬಿಟ್ಟೆ. ಅವತ್ತು ನನ್ಗೆ ಶೋಭಾ ನೆನಪು ಕಾಡ್ತಿತ್ತು. ನಾನ್ ಯೋಚಿಸ್ತಿದ್ದೆ, ಶೋಭಾ ನನ್ ಜೊತೆ ಇದ್ದಿದ್ರೆ ನಾನಿದೆಲ್ಲ ಅವಳಿಗೆ ಹೇಳ್ತಿದ್ದೆ. ಆಗ ಯಾರೋ ನನ್ನ ಹೆಸರನ್ನ ಕೂಗ್ತಾ ಹೇಳಿದ್ರು,
ನನಗೆ ಮುಕ್ತಿ ಬೇಕು, ನನಗೆ ಈ ಶಪಿತ ದೇಹದಿಂದ ಮುಕ್ತಿ ಬೇಕು. ಇದನ್ನ ಕೇಳಿ ನನಗೆ ಸೆಕೆ ಬರ್ತಿತ್ತು. ನಾನ್ ನನ್ ಕೋಣೆಯಿಂದ ಹಾಗೆ ಓಡ್ತಾ ಇದ್ದೆ. ಎಲ್ಲ ಬಾಗ್ಲುಗಳು ಮುಚ್ಕೊಂಡ್ಬಿಟ್ವು. ನಾನ್ ಸಹಾಯಕ್ಕೋಸ್ಕರ ಕೂಗ್ಕೊಂಡೆ, ಆದ್ರೆ ಯಾರೂ ಬರ್ಲಿಲ್ಲ. ಆಗ ಒಂದ್ ನೆರಳು ನನ್ ಮುಂದೆ ಬಂತು. ವಾಣಿ, ಭಯ ಪಡ್ಬೇಡ, ನಾನ್ ನಿನಗೇನೂ ಮಾಡೋದಿಲ್ಲ. ನಾನದನ್ ಕೇಳ್ದೆ, ಯಾರ್ ನೀನು? ನನ್ ಹೆಸರು ನಿನ್ಗೆ ಹೇಗ್ ಗೊತ್ತು? ಇದನ್ ಕೇಳಿ ಆ ನೆರಳು ನನ್ನ ಹತ್ರ ಬಂತು. ಆ ನೆರಳು ನೋಡಿ ನನ್ಗಂತೂ ಶಾಕ್ ಆಗ್ಬಿಡ್ತು. ಮತ್ತೆ ನಾನ್ ಹೇಳ್ದೆ, ಇದು ಹೇಗಾಗತ್ತೆ? ಶೋಭಾ ನೀನು ದೆವ್ವನಾ? ಹೇಗೆ? ನನ್ ಮಾತನ್ನ ಕೇಳಿ ಶೋಭಾ ನೆರಳು ಅಳಕ್ ಶುರು ಮಾಡತ್ತೆ. ಮತ್ ಸ್ವಲ್ಪ ಹೊತ್ತಾದ್ಮೇಲೆ ಅದು ನನ್ನ ಹತ್ರ ಹೇಳತ್ತೆ, ಒಂದಿನ ನನಗ್ ಫೋನ್ ಬಂದಿತ್ತು. ಅದು ನನ್ ಬಾಯ್ ಫ್ರೆಂಡ್ದು. ಅವನ್ ನನ್ನ ಮೀಟ್ ಮಾಡಕ್ಕೆ ಕರ್ದ. ನಾನು ಅವನನ್ನ ಮೀಟ್ ಮಾಡಕ್ಕೆ ಅಂತ ಹೊರಟ್ಬಿಟ್ಟೆ. ರಾತ್ರಿ ಆಗಿತ್ತು. ನಾನ್ ಜೋರಾಗಿ ಗಾಡಿ ಓಡಿಸ್ತಿದ್ದೆ. ಆಗ ಒಂದ್ ಹುಡ್ಗಿ ನನ್ ಗಾಡಿಗೆ ಅಡ್ಡ ಬಂದ್ಲು. ನಾನು ಗಾಡಿಯಿಂದ ಇಳಿದು ಅವಳ ಹತ್ರ ಹೋದೆ. ನಾನು ಅವಳನ್ನ ಎಬ್ಬಿಸ್ದೆ. ಆಗ ಅವಳು ನನ್ಗೆ ಹೇಳಿದ್ಲು, ನಿನ್ನಿಂದ ನನ್ ಪ್ರೀತಿ ಕಳ್ಕೊಂಡ್ಬಿಟ್ಟೆ. ನಿನ್ನ ತಪ್ಪಿಂದ ನಾನು ಅವನನ್ನ ಭೇಟಿ ಮಾಡಕ್ಕಾಗೋದಿಲ್ಲ. ಇದನ್ನ ಹೇಳಿ ಅವಳು ನನಗೆ ಶಾಪ ಕೊಟ್ಬಿಟ್ಲು. ನೀನು ಒಬ್ಬ ಶಪಿತ ಆತ್ಮ ತರ ತಿರ್ಗಾಡ್ತಾನೆ ಇರ್ತೀಯ, ಮತ್ತೆ ನಿನ್ ಪ್ರೀತಿ ಕೂಡ ಹಾಗೆ ನಿಂತ್ ಹೋಗ್ಬಿಡುತ್ತೆ ಅಂತ ಹೇಳಿ ಅವಳು ಪ್ರಾಣ ಬಿಟ್ಬಿಟ್ಲು. ಅದಾದ್ಮೇಲೆ ನಾನು ರಿತೇಶ್ನ ಭೇಟಿ ಮಾಡಕ್ಕೆ ಅವನ್ ಮನೆಗ್ ಹೋದೆ. ನಾನು ಅವನ್ಗೆ ಎಲ್ಲ ವಿಷಯ ಹೇಳ್ದೆ. ಇದನ್ನೆಲ್ಲ ಕೇಳಿ ಅವನು ಜೋರಾಗಿ ನಕ್ಕೊಂಡು ಹೇಳ್ತಿದ್ದ, ಸರಿಯಾಗಿ ಮಾಡಿದ್ಲು, ಸರಿಯಾಗಿ ಶಾಪ ಕೊಟ್ಲ ಹುಡುಗಿ ನಿಂಗೆ. ನಿನ್ ಪ್ರೀತಿ ಹಾಗೆ ಉಳ್ಕೊಂಡ್ಬಿಡುತ್ತೆ. ನಿನ್ನಂತ ಹುಡುಗಿ ಜೊತೆ ನಾನ್ ಮದ್ವೆ ಆಗೋದಿಲ್ಲ. ನೀನ್ ಇದನ್ನ ಹೇಗಾದ್ರೂ ಯೋಚಿಸ್ದೆ? ನೀನು ನಿನ್ ಮದ್ವೆಗಿಂತ ಮುಂಚೆನೆ ಎಲ್ಲಾ ಮರ್ಯಾದಿನ ಕಳ್ಕೊಂಡ್ಬಿಟ್ಟಿದ್ಯಾ. ಮದ್ವೆಗ್ ಮುಂಚೆ ಇನ್ನು ಎಷ್ಟ್ ಜನ ಜೊತೆ ಹೀಗೆ ಮಲಗಿದ್ಯೋ. ಇದನ್ನ ಕೇಳಿ ನನ್ಗೆ ಕೋಪ ಬಂತು. ನಾನ್ ಅವನ್ಗೆ ಹೆದರ್ಸ್ದೆ, ನನ್ಗೆಲ್ರಿಗೂ ಹೇಳ್ಬಿಡ್ತೀನಿ ನೀನ್ ನನ್ನ ಹತ್ರ ಏನೇನ್ ಮಾಡ್ದೆ ಅಂತ. ಇದನ್ನ ಕೇಳಿ ಅವ್ನ್ ನನ್ ಕತ್ತಿಸ್ಕಿ ನನ್ನನ್ ಸಾಯಿಸ್ಬಿಟ್ಟ. ಮತ್ತೆ ಅವನು ನನ್ನನ್ನ ಇಲ್ಲೇ ಹೂತಾಕ್ಬಿಟ್ಟ. ಆ ಶಾಪದ ಕಾರಣ ನಾನು ಒಬ್ಬ ಶಪಿತಗೊಂಡ ನೆರಳಿನ ಹಾಗೆ ಓಡಾಡ್ತಿದ್ದೀನಿ. ಇದನ್ನೆಲ್ಲ ಕೇಳಿ ನಾನ್ ಶಾಕ್ ಆಗ್ಬಿಟ್ಟೆ. ಮತ್ತೆ ನಾನ್ ಕೇಳ್ದೆ, ರಿತೇಶ್ ಎಲ್ಲಿರ್ತಾನೆ? ಅವ್ನ್ ನಿನ್ಗೆ ಈ ರೀತಿ ಮಾಡಿದಾನೆ, ಹೇಳು ನನ್ಗೆ, ಹೇಳು, ನಾನು ಅವನ್ಗೆ ಶಿಕ್ಷೆ ಕೊಡಿಸ್ತೀನಿ. ಅವನು ನಿನ್ ಗಂಡ, ಅವನೇ ನನ್ನ ಕೊಂದಿದ್ದು. ಇಲ್ಲ, ಆ ರೀತಿ ಆಗಕ್ಕಾಗಲ್ಲ. ಅದಾದ್ಮೇಲೆ ಶೋಭಾ ಅವಳ್ದು ಮತ್ತೆ ಮನೋಜ್ ಫೋಟೋ ನನಗ್ ತೋರ್ಸಿದ್ಲು. ಅವಳು ನನಗೆ ಹೇಳಿದ್ಲು ಅವನು ಹೇಗೆ ಹೆಸರು ಬದಲಾಯಿಸ್ಕೊಂಡು ಹುಡುಗಿರ ಹತ್ರ ಮದ್ವೆ ನಾಟಕಗಳಾಡ್ತಾನೆ ಅಂತ. ಆಮೇಲೆ ಚಾನ್ಸ್ ಸಿಕ್ಕಿದ ತಕ್ಷಣ ಅವರನ್ನ ಸಾಯಿಸ್ಬಿಡ್ತಾನೆ. ಇದನ್ನೆಲ್ಲ ಕೇಳಿ ನನ್ ಕಾಲ್ ಕೆಳಗೆ ಇದ್ದ ಭೂಮಿನೇ ಬಿದ್ದೋದಾಗಾಯ್ತು. ಆಗ ಆಫೀಸಿಂದ ಮನೋಜ್ ಬಂದ. ಆಗ ನಾನು ಅವನ್ಗೆ ಫೋಟೋ ತೋರಿಸ್ದೆ. ಅದರಲ್ಲಿ ಶೋಭಾ ಮತ್ತೆ ಅವನಿದ್ದು. ಅದನ್ನ ನೋಡಿ ಅವನು ನನ್ನ ಗಂಟ್ಲು ಹಿಸುಕ್ದ. ಕಡೆಗೂ ನಿನ್ಗೆ ನನ್ ರಹಸ್ಯ ಗೊತ್ತಾಗ್ಬಿಡ್ತಾ? ಈಗ ನೀನು ಅದೇ ಹುಡುಗಿರ ಹಾಗೆ ಸಾಯ್ತ್ಯಾ. ಆಗ ಶೋಭಾ ನೆರಳು ಬಂತು ಮತ್ತೆ ಮನೋಜ್ನ ಮೇಲೆತ್ತಿ ಕೆಳಗ್ ಬಿಸಾಕ್ಬಿಡುತ್ತೆ. ನೆಲದ ಮೇಲೆ ಬಿದ್ದಿರೋ ಮನೋಜ್ ಹೇಳ್ತಾನೆ, ನೀನ್ ನನ್ನನ್ನ ಸಾಯ್ಸಕ್ಕಾಗಲ್ಲ, ಯಾಕಂದ್ರೆ ನೀನೇ ಒಂದು ಶಪಿತ ನೆರಳು. ಇದನ್ ಕೇಳಿ ಮನೋಜ್ ನನ್ ಹತ್ರ ಬಂದ ಮತ್ತೆ ಗಂಟ್ಲು ಹಿಸ್ಕಕ್ ಶುರು ಮಾಡ್ದ. ಆಗ ಇನ್ನೊಂದ್ ಆತ್ಮ ನಮ್ ಮುಂದೆ ಬಂದ್ಬಿಡ್ತು. ಇದನ್ನ ನೋಡಿ ಶೋಭಾ ನೆರಳು ಮತ್ತೆ ನಾನು ಶಾಕ್ ಆಗ್ಬಿಟ್ರಿ. ಮತ್ತೆ ಶೋಭಾ ನೆರಳು ಹೇಳ್ತು, ನೀನು ಸಾವಂತೂ ಆಕ್ಸಿಡೆಂಟ್ ಅಲ್ಲಿ ನನ್ ಕೈಯಲ್ಲೇ ಆಯ್ತಲ್ಲ. ಮತ್ತೆ ನಿನ್ ಶಾಪದ ಕಾರಣನೇ ನಾನಿವತ್ತು ಈ ಶಪಿತ ನೆರಳು ಹಾಗೆ ಸುತ್ತಾಡ್ತಿರೋದು. ಅದಾದ್ಮೇಲೆ ಆ ಹೆಣ್ಣಿನ ಆತ್ಮ ಹೇಳತ್ತೆ ಅವಳ ಹೆಸರು ನೇಹ ಅಂತ. ಅವಳು ಆ ರಾತ್ರಿ ಅವಳ ಪ್ರೀತಿನ ಭೇಟಿ ಮಾಡಕ್ ಹೋಗ್ತಿದ್ಲು. ಅವನು ಮನೋಜೆ ಆಗಿದ್ದ. ಆ ರಾತ್ರಿ ಅವನು ಅವಳನ್ನು ಸಾಯಿಸಕ್ ಹೋಗ್ತಿದ್ದ. ಅದಕ್ ಮುಂಚೆ ಶೋಭಾ ಕೈಯಲ್ಲೇ ಅವಳ ಆಕ್ಸಿಡೆಂಟ್ ಆಗೋಯ್ತು. ಇಷ್ಟನ್ನ ಹೇಳಿ ಆ ಆತ್ಮ ಮನೋಜ್ನ ದೊಡ್ಡ ದೊಡ್ಡ ಉಗುರುಗಳಿಂದ ಸಾಯಿಸ್ಬಿಡುತ್ತೆ. ಮತ್ತೆ ಶೋಭಾ ನೆರಳನ್ನ ಶಾಪದಿಂದ ಮುಕ್ತಗೊಳಿಸುತ್ತೆ. ಮತ್ತೆ ಮನೋಜ್ ಸಾಯ್ತಾ ಇದ್ದ ಹಾಗೆ ನೀತಾ ಆತ್ಮ ಕೂಡ ಮುಕ್ತಿ ಪಡ್ಕೊಳತ್ತೆ. ಮತ್ತೆ ಅವಳು ದೂರ ಹೊಟ್ಟೋಗ್ಬಿಡ್ತಾಳೆ. ಅದಾದ್ಮೇಲೆ ಕೆಲವೇ ದಿನಗಳಲ್ಲಿ ನನ್ಗೆ ಗೊತ್ತಾಯ್ತು ನಾನು ಮನೋಜ್ಗೆ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ. ಇದು ಘಟನೆ ನಡೆದು ಈಗ 5 ವರ್ಷಗಳಾದ್ವು. ನನ್ ಮಗಳು ನಯನ ಯಾವಾಗಾದ್ರೂ ಅವರ ತಂದೆ ಬಗ್ಗೆ ಕೇಳಿದಾಗ ನನಗೆ ಅವತ್ತು ನಡೆದ ಆ ಇಡೀ ಘಟನೆಗೆ ನೆನಪಿಗೆ ಬರುತ್ತೆ. ಮತ್ತೆ ಅವಳಿಗೆ ಬೇಜಾರಾಯ್ತು. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ನಮ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಮರಿಬೇಡಿ. ಹಾಗೇನೇ ಆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆವಾಗ್ಲೇ ನಾವು ಹಾಕುವ ಎಲ್ಲಾ ಸ್ಟೋರಿಗಳನ್ನ ನೀವು ಯಾವಾಗ್ಲೂ ನೋಡ್ಬೋದು.